ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ನಾನು 5:30 ಅಥವಾ 6 ಗಂಟೆಗೆ ಎದ್ದು ಬಿಡ್ತೀನಿ. ಇವತ್ತು 6 ಗಂಟೆಗೆ ಎದ್ದೆ. ಇನ್ನೂ ಜಾಸ್ತಿ ಕೆಲಸ ಇರಲಿಲ್ಲ, ಅದಕ್ಕೇ 6 ಗಂಟೆಗೆ ಎದ್ದು ಮನೆ ಕಸ ಎಲ್ಲನೂ ಕೂಡ ಬೆಳೆದು ಹಾಗೆ ಒಂದು ರಂಗೋಲಿನ ಹಾಕಿ ಇನ್ನು ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಟೀಗೆ ಇಡ್ತಾಯಿದ್ದೀನಿ. ಅವ್ರಿಗೆ ಟೀ ಮಾಡಿ ಎಬ್ಸಿದ್ರೇ ಎದ್ದೊಳೋದು, ಇಲ್ಲ ಅಂದರೆ ಎದ್ದೊಳೋದೇ ಇಲ್ಲ ಟೀ ಮಾಡೋ ತನಕ. ಅದಕ್ಕೇ ಒಂದು ಸ್ವಲ್ಪ ಬೇಗನೆ ಟೀ ಮಾಡಿ ಎಬ್ಬಿಸ್ತಾಯಿದ್ದೀನಿ. ಇನ್ನು ಟೀಗೂ ಕೂಡ ಇಟ್ಟು ನಾನು ಒಂದು ಸ್ವಲ್ಪ ಐಸ್ ಫೇಶಿಯಲ್ನ ಮಾಡ್ಕೊತಿದ್ದೀನಿ. ಅಂದರೆ ಫೇಸ್ಗೆ ಐಸ್ನ ರಬ್ ಮಾಡ್ಕೊತಿದ್ದೀನಿ. ಈ ರೀತಿ ಬೆಳಗ್ಗೆನೇ ನಾವು ರಬ್ ಮಾಡ್ಕೊಳ್ಳಬೇಕು, ಯಾಕಂದರೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದಕ್ಕೇ ನಾನು ಡೈಲಿ ಇದೇ ರೀತಿಯೇ ಐಸ್ನ ರಬ್ ಮಾಡ್ಕೊತೀನಿ. ರೋಲರ್ನ ನಾನು ಮೀಶೋದಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ತರಿಸ್ಕೊಂಡಾಗ ಅದರಲ್ಲಿ ಫ್ರೀಯಾಗಿ ಬಂದಿತ್ತು. ಅದನ್ನು ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತ ಡೈಲಿ ಈ ರೀತಿ ಯೂಸ್ ಮಾಡ್ಕೊತೀನಿ. ಅದಕ್ಕೇ ರಾತ್ರಿಯೇ ನೀರನ್ನ ತುಂಬಿ ಇಟ್ಟಿರ್ತೀನಿ. ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಅದು ಚೆನ್ನಾಗಿ ಐಸ್ ರೆಡಿಯಾಗಿರುತ್ತೆ. ಅದನ್ನು ಫೇಸ್ಗೆ ರಬ್ ಮಾಡ್ಕೊತಿದ್ದೀನಿ. ಇವಾಗ ಇದನ್ನ ಫೇಸ್ಗೆ ರಬ್ ಮಾಡ್ಕೊಳ್ಳೋದ್ರಿಂದ ಒಂದು 7-8 ಇಯರ್ಸ್ ಹೆಂಗಾಗಿ ಕಾಣ್ಬೋದು. ಮತ್ತು ಪಿಂಪಲ್ಸ್ ಏನಾದರೂ ಇದ್ದರೆ ಅದು ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಕಲೆ ಎಲ್ಲನೂ ಕೂಡ ಇರುತ್ತೆ ಅಲ್ವಾ, ಪಿಂಪಲ್ಸ್ ಹೋದ್ಮೇಲೆ ಕಲೆ ಎಲ್ಲ ಉಳ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ, ಅದು ಕೂಡ ಹೋಗುತ್ತೆ. ಮತ್ತು ಮುಖ ಗ್ಲೋ ಆಗೋ ಕೂಡ ಕಾಣುತ್ತೆ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ, ರಿಸಲ್ಟ್ ಗೊತ್ತಾಗ್ಬೋದು. ಇನ್ನು ಒಳಗಡೆ ಅಷ್ಟೊಂದು ಕತ್ಲಿತ್ತು ಅಂತ ಹೊರಗಡೆ ಬಂದು ರಬ್ ಮಾಡ್ಕೊತೀನಿ. ಇವಾಗ ಬೆಳಗ್ಗೆ ಆಗಿರೋದು ಮಳೆಯಿಂದಾಗಿ ಕತ್ಲು ಕಾಣಿಸ್ತಾ ಇದೆ. ಬೆಳಗ್ಗೆ ಆದ್ರೂ ಕೂಡ ಒಳಗಡೆ ಎಲ್ಲನೂ ಕೂಡ ಕತ್ಲು ಗವಿ ಥರ ಕಾಣ್ತಾ ಇತ್ತು. ಇನ್ನು ಫೇಸ್ಗೆ ಐಸ್ ಎಲ್ಲನೂ ಕೂಡ ರಬ್ ಮಾಡಿಕೊಂಡು ಇನ್ನು ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಬಂದೆ. ಇನ್ನು ಇವತ್ತು ಸೋಮವಾರ ಅಲ್ವಾ, ಅದಕ್ಕೇ ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ಇಷ್ಟೆಲ್ಲನೂ ಕೂಡ ಕೆಲಸ ಮಾಡೋಷ್ಟೊತ್ತಿಗೆ ಒಂದು 6:40 ಅಷ್ಟೊಂದು ಆಗಿರುತ್ತೆ. ಇನ್ನು ಇವಾಗ ಪೂಜೆನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮನೆ ಮಾಪೆಲ್ಲನೂ ಕೂಡ ಮಾಡಿದ್ದು ವಿಡಿಯೋ ಮಾಡ್ಕೊಂಡಿಲ್ಲ. ನಾನು ಕೂಡ ಫ್ರೆಶ್ನಪ್ ಆಗಿ ಬಂದು ಪೂಜೆಗೆ ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನು ನಾನು ನಾರ್ಮಲಾಗಿ ಸೋಮವಾರ ಮತ್ತು ಶುಕ್ರವಾರ ಒಂದು ಸ್ವಲ್ಪ ಬೆಳಿಗ್ಗೆ ಬೇಗನೆ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಸೋಮವಾರ ನಮ್ಮ ಮನೆ ದೇವ್ರ ವಾರ ಆಗಿರುತ್ತೆ. ಇನ್ನು ಶುಕ್ರವಾರ ಎಲ್ಲನೂ ಕೂಡ ಚೇಂಜ್ ಮಾಡಿ ಪೂಜೆ ಮಾಡಬೇಕು ಅಲ್ವಾ, ಅದಕ್ಕೇ ಇವತ್ತು ಕೂಡ ಅಷ್ಟೇ ನಮ್ಮ ಮನೆ ದೇವ್ರ ವಾರ. ಅದಕ್ಕೇ ಬೆಳಗ್ಗೆ ಬೇಗ ಪೂಜೆ ಮಾಡ್ತೀನಿ. ಇನ್ನು ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಮನೆಯವರೆಲ್ಲ ಎದ್ದಾಗ ಮನೆ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ. ಧೂಪ ಎಲ್ಲನೂ ಕೂಡ ಹಾಕಿರ್ತೀವಲ್ವ, ಆವಾಗ ನಮಗೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದೊಳ್ಳೆ ವೈಬ್ಸ್ ಇರುತ್ತೆ. ಅಂದರೆ ಗುಡ್ ವೈಬ್ಸೇ ಇರುತ್ತೆ. ಅದಕ್ಕೇ ಒಂದು ಸ್ವಲ್ಪ ಬೆಳಗ್ಗೆ ಬೇಗ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಾವು ಬೆಳಗ್ಗೆ 5:30-6 ಗಂಟೆಗೆ ಎದ್ದು ಮನೆ ಕ್ಲೀನಿಂಗ್ ಕೆಲಸ, ಪೂಜೆ ಕೆಲಸ, ಅಡುಗೆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡ್ರೆ ಡೇ ಕೂಡ ಆರಾಮಾಗಿಯೇ ಇರುತ್ತೆ. ಏನು ಗಡಿಬಿಡಿ ಇರಲ್ಲ. ಒಂದು 1/2 ಅವರ್ ಸ್ವಲ್ಪ ಬೇಗನೆ ಎದ್ದರೆ ಗಡಿಬಿಡಿ ಇಲ್ಲದೆ ಎಲ್ಲ ಕೆಲಸನೂ ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಅಲ್ವಾ. ಅದಕ್ಕೇ ನಾನು ಇದೇ ರೀತಿ ಇರೋದಕ್ಕೆ ಟ್ರೈ ಮಾಡ್ತೀನಿ. ಬೆಳಗ್ಗೆನೇ ಒಂದು ಸ್ವಲ್ಪ ಬೇಗನೆ ಎದ್ದುಬಿಡ್ತೀನಿ. ಸಂಡೇ ಒಂದಿನ ಮಾತ್ರ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಯಾಕಂದರೆ ಸಂಡೇ ಅಷ್ಟೊಂದಾಗಿ ಏನು ಕೆಲಸ ಇರಲ್ಲ. ಸಂಡೇ ನಾನು ನಾರ್ಮಲಾಗಿ ಒಂದೊಂದು ಸಲ ಪೂಜೆ ಮಾಡ್ತೀನಿ, ಒಂದೊಂದು ಸಲ ಪೂಜೆ ಮಾಡಲ್ಲ. ಇನ್ನು ನಾರ್ಮಲ್ ಡೇಸಲ್ಲಿ ಎಲ್ಲ ದಿನವೂ ಕೂಡ ಬೆಳಗ್ಗೆ ತಪ್ಪದೇ ಪೂಜೆ ಮಾಡ್ತೀನಿ. ಅಂದರೆ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊತೀನಿ. ಒಂಥರ ಪಾಸಿಟಿವ್ ವೈಬ್ಸಿಂದ ಮನೆಯೆಲ್ಲನೂ ಕೂಡ ಕೂಡಿರುತ್ತೆ. ಮತ್ತು ಮನೆಯವರು ಕೂಡ ನಾರ್ಮಲಾಗಿ ಎದ್ದ ತಕ್ಷಣವೇ ಪಾಸಿಟಿವ್ ವೈಬ್ಸಿಂದ ನಿಧಾನವಾಗಿ ಇರ್ತಾರೆ. ಇವಾಗ ಪೂಜೆ ಎಲ್ಲನೂ ಕೂಡ ಮುಗೀತು. ಅಂದರೆ ದೀಪ ಹಚ್ಚೋದು, ಊದಿನ ಕಡ್ಡಿ ಎಲ್ಲನೂ ಕೂಡ ಬೆಳಗೋದಾಯಿತು. ಇನ್ನು ಮನೆ ತುಂಬ ಎಲ್ಲನೂ ಕೂಡ ಧೂಪ ಹಾಕ್ಕೊತಿದ್ದೀನಿ. ಈ ರೀತಿ ಮನೆಗೆ ಎಲ್ಲ ಕಡೆನೂ ಕೂಡ ಧೂಪ ಹಾಕ್ಲಿಕ್ಕೆ ನನಗೆ ಇಷ್ಟ ಆಗುತ್ತೆ. ಅದಕ್ಕೇ ಎಲ್ಲ ಕಡೆನೂ ಕೂಡ ಧೂಪನ ಹಾಕ್ತೀನಿ. ಇನ್ನು ಮನೆ ತುಂಬ ಧೂಪ ಎಲ್ಲನೂ ಕೂಡ ಹಾಕಿ ಇನ್ನು ಬ್ರೇಕ್ಫಾಸ್ಟಿಗೆ ಕ್ವಿಕ್ಕಾಗಿ ಮತ್ತು ಸಿಂಪಲ್ಲಾಗಿ ಉಪ್ಪಿಟ್ಟನ್ನ ಮಾಡ್ಕೊತಿದ್ದೀನಿ. ಅದಕ್ಕೇ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಬೇಕು ಅಲ್ವಾ, ಕಟ್ ಮಾಡಿಕೊಂಡು ರವಾನ ಹುರಿದು ಮಾಡ್ಕೊತಿದ್ದೀನಿ.
ರವಾನ ಚೆನ್ನಾಗಿ ಹುರಿದು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ಮಾಡಿದ್ರೆ ನಮಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಅದಕ್ಕೇ ರವೆ ಹುರಿದು ಉಪ್ಪಿಟ್ಟನ್ನು ಕೂಡ ಮಾಡಿಕೊಂಡು ಹಸ್ಬೆಂಡ್ಗೆ ಮತ್ತು ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಇವಾಗ ಜಿಟಿ ಮಳೆ ಬರ್ತಾಯಿತ್ತು. ಅದಕ್ಕೇ ಬಿಸಿ ಉಪ್ಪಿಟ್ಟು ಹಾಕಿ ಮತ್ತು ಅದ್ರ ಜೊತೆಗೆ ಪುಟಾಣಿ ಚಟ್ನಿ ಪುಡಿ ಹಾಕಿ ಸರ್ವ್ ಮಾಡಿದೆ. ತುಂಬಾ ಚೆನ್ನಾಗಿರುತ್ತೆ ಈ ವೆದರ್ಗಂತೂ. ಇವಾಗ ಆಲ್ರೆಡಿ ಒಂದು ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಏನಾದರೂ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೇ ಆವಾಗಲೇ ಬಿಸಿಯಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಳ್ಳೋದು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಡೈಲಿ ವೇರ್ಸ್ ಬಟ್ಟೆ ಎಲ್ಲನೂ ಕೂಡ ಒಗೆದು ಒಣಹಾಕಿದ್ದೆ. ಅದೆಲ್ಲನೂ ಕೂಡ ಒಂದು ಸ್ವಲ್ಪ ಒಣಗಿತ್ತು. ಯಾವ ರೀತಿ ಒಣಗಾಕಿದ್ದೀನಿ ಅಂದರೆ ಈ ಬಟ್ಟೆನ ಒಂದು 3 ದಿನ ಒಣಗಾಕಿದ್ದೀನಿ. ಇವಾಗ ಮಳೆ ಗಾಳಿ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಮಳೆ ಬರೋದು, ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರೋದು, ಒಂದು ಸ್ವಲ್ಪ ಹೊತ್ತು ಮಳೆ ಬರೋದು, ಬಿಸಿಲು ಬರೋದು ಇದೇ ಆಗಿದೆ. ಮಳೆ ಬಂದಾಗ ತಕ್ಕೊಳ್ಳೋದು ಮತ್ತು ಬಿಸಿಲು ಬಂದಾಗ ಹಾಕೋದು ಇದೇ ಆಗಿಬಿಟ್ಟಿತ್ತು. ಯಾವಾಗ ಒಣಗುತ್ತೆ ಅನ್ನೋ ಚಿಂತೆ ಆಗಿಬಿಟ್ಟಿತ್ತು. ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಒಣಗಿತ್ತು. ಅದಕ್ಕೇ ಅದನ್ನೆಲ್ಲನೂ ಕೂಡ ಒಳಗಡೆ ತೊಗೊಂಡು ಬಂದು ನೀಟಾಗಿ ಮಡಚಿಟ್ಬಿಟ್ರೆ ಆಯಿತು, ಅರ್ಧ ಕೆಲಸ ಆಗೋಗ್ಬಿಡುತ್ತೆ ಅಂತ ಹೇಳಿ ನನ್ನ ಬಟ್ಟೆ ಅಷ್ಟೇ ಮಡಚಿಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬಟ್ಟೆ ಆಲ್ರೆಡಿ ನಿನ್ನೆನೇ ಮಡಚಿಟ್ಟಿದ್ದೆ. ಅದಕ್ಕೇ ನನ್ನ ಬಟ್ಟೆ ಅಷ್ಟೇ ಆಯಿತು. ಅದಕ್ಕೇ ನಾನು ಇವಾಗ ನನ್ನ ಬಟ್ಟೆ ಅಷ್ಟೇ ಮಡ್ಚ್ಕೊತಿದ್ದೀನಿ. ಹಾಗೆಯೇ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಒಂದು ತಕ್ಕ ಮಟ್ಟಿಗೆ ವ್ಯೂಸ್ ಬರ್ತಿದೆ. ಅಂದರೆ ಯಾರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದರೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಬೇಕು ಅಂದರೆ ನಿಮ್ಮೊಂದು ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಮೋಟಿವೇಟ್ ಆಗುತ್ತೆ. ಅದಕ್ಕೇ ಇವಾಗಲೇ ಒಂದು ಲೈಕ್ ಕೊಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ತಿಳಿಸಿದರೆ ನಾನು ನೆಕ್ಸ್ಟು ಅದೇ ರೀತಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ಯಾವ ರೀತಿ ವೀಡಿಯೋಸ್ ಬೇಕು ಅಂತ. ನಾರ್ಮಲಾಗಿ ಇದೇ ಟೈಪ್ ವ್ಲಾಗ್ಸ್ ಬೇಕಾ ಅಥವಾ ಬೇರೆ ಥರ ಏನಾದರೂ ಬೇಕಾ, ಏನಾದರೂ ರೆಸಿಪೀಸ್ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಟಿ ವಿ ನೋಡ್ತಾ ಬಟ್ಟೆ ಮಾಡಿಸ್ತಿದ್ದೆ. ಕರೆಂಟ್ ಕೂಡ ಹೋಗ್ಬಿಡ್ತು. ಇವಾಗ ಮಳೆಗಾಲ ಇರೋದ್ರಿಂದ ಕರೆಂಟ್ ಕೂಡ ಹೋಗೋದು ಬರೋದು ಮಾಡ್ತಾ ಇರುತ್ತೆ. ಹಂಗೇ ಬಟ್ಟೆ ಎಲ್ಲನೂ ಕೂಡ ಮಡಚಿ ಕಬೋರ್ಡಲ್ಲಿ ಇಟ್ಕೊಂಡು ಇನ್ನು ಮಧ್ಯಾಹ್ನದ ಅಡುಗೆಗೆ ಸಿಂಪಲ್ಲಾಗಿ ಮಾವಿನಕಾಯಿ ದಾಲ್ ಮತ್ತು ರೈಸ್ನ ಮಾಡ್ಕೊತಿದ್ದೀನಿ. ಇನ್ನು ಮಾವಿನಕಾಯಿ ದಾಲ್ನ ಮಾಡ್ಕೊಳ್ಳೋದಕ್ಕೆ 1.5 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಹಾಗೆಯೇ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ನೀರನ್ನು ಹಾಕಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕುಕ್ಕರ್ನ ಕೂಗ್ಲಿಕ್ಕೆ ಬಿಡಬೇಕು. ಆವಾಗಲೇ ಬೇಳೆ ಮತ್ತು ಮಾವಿನಕಾಯಿ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಇನ್ನೇನು ಸೀಸನ್ ಮುಗಿತಾ ಬರ್ತಾ ಇದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಆಲ್ರೆಡಿ ಎಲ್ಲರೂ ಕೂಡ ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಇನ್ನು ಬೇಳೆ ಮತ್ತು ಮಾವಿನಕಾಯಿನ ಕುದಿಲಿಕ್ಕಿಟ್ಟು ಸೈಡ್ಗೆ ಅನ್ನಕ್ಕೂ ಕೂಡ ಇಡ್ತಾ ಇದ್ದೀನಿ. ಯಾಕಂದರೆ ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು. ಅದಕ್ಕೇ ರೈಸ್ ಕುಕ್ಕರ್ ಮೇಲೆ ಬೇಡ, ಒಲೆ ಮೇಲೇ ಗ್ಯಾಸ್ ಮೇಲೆ ಇಡೋಣ ಅಂತ ಅಂದ್ಕೊಂಡು ಗ್ಯಾಸ್ ಮೇಲೇ ಇಟ್ಕೊಂಡಿದ್ದಾಯಿತು. ಇನ್ನು ಒಂದು ಸ್ವಲ್ಪ ಮಾವಿನಕಾಯಿ ಉಳಿದಿತ್ತು. ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ತಿನ್ನೋಣ ಅಂತ ಹೇಳಿ ಈ ರೀತಿ ತಿಂತಾಯಿದ್ದೀನಿ. ಮಾವಿನಕಾಯಿ ಅಂದರೆ ನಾರ್ಮಲಾಗಿ ಎಲ್ರಿಗೂ ಕೂಡ ಇಷ್ಟ ಇರುತ್ತೆ ಅಲ್ವಾ. ಎಲ್ಲರೂ ಕೂಡ ಇದನ್ನು ಆಲ್ರೆಡಿ ತಿಂದಿರ್ತೀರ. ನಾನು ಈ ವರ್ಷದಲ್ಲಿ ಇದೇ ಮೊದಲನೇ ಸಲ ಮಾವಿನಕಾಯಿನ ತಿಂತಾ ಇರೋದು. ಅದಕ್ಕೇ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊತಿದ್ದೀನಿ. ಒಂದು ಹನಿ ಬಿತ್ತೋ ಇಲ್ಲೋ ಅನ್ನೋಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಆಯಿತು. ಮಾವಿನಕಾಯಿ ತಿನ್ನೋಷ್ಟರಲ್ಲಿ ಬೇಳೆ ಕೂಡ ಚೆನ್ನಾಗಿ ಕುದ್ದಿತ್ತು. ಅದನ್ನು ಒಂದು ಸಲ ಸ್ಮ್ಯಾಶ್ ಮಾಡಿಕೊಂಡು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ಳೋದು. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಹಿಂಗನ್ನು ಹಾಕಿ ಒಗ್ಗರಣೆನ ಕೊಟ್ಟಿದ್ದೀನಿ. ಆಯಿತು, ಸಿಂಪಲ್ಲಾಗಿ ಮಾವಿನಕಾಯಿ ಪಪ್ಪು ಅಥವಾ ದಾಲ್ ರೆಡಿ ಆಯಿತು. ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಮಧ್ಯಾಹ್ನದ ಊಟಕ್ಕೆ ಬಿಸಿ ಅನ್ನ ಮತ್ತು ಮಾವಿನಕಾಯಿ ದಾಲ್, ಒಂದು ಸ್ವಲ್ಪ ಚಿಪ್ಸ್ ಹಾಗೆ ಪುಡಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.